ಕೆ.ಎಚ್. ಮುನಿಯಪ್ಪನವರು 7 ಬಾರಿ ಸಂಸದರಾಗಿ 10 ವರ್ಷಗಳ ಕಾಲ ಒಳ್ಳೆ ಕೇಂದ್ರದಲ್ಲಿ ಸಚಿವರಾಗಿ ಕೆಲಸ ಮಾಡಿ ಮತ್ತೆ ಈಗ ನಮ್ಮ ರಾಜ್ಯದಲ್ಲಿ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಅನುಭವಿ ರಾಜಕಾರಣಿ. ಇಡೀ ಈ ದೇಶದಲ್ಲಿ ನಮ್ಮ ಮಾದಿಗ ಸಮುದಾಯ ಬಹುಸಂಖ್ಯಾತರು. ನಾವು ಎಲ್ಲಾ ರಾಜ್ಯಗಳಲ್ಲೂ ಆಗ್ಬೋದು, ದೇಶದಲ್ಲಾಗ್ಬೋದು ನಾವು ಬಹುಸಂಖ್ಯಾತರು. ಆದ್ರಿಂದ ಈ ಸರ್ಕಾರದಲ್ಲಿ ಈಗ ನಡೆಯುವಂತ ಹೊಸ ನಮ್ಮ ಡಿ.ಕೆ. ಶಿವಕುಮಾರ್ ಅವರ ಸಿಎಂ ಸಚಿವ ಸಂಪುಟದಲ್ಲಿ ಕೆ.ಎಚ್. ಮುನಿಯಪ್ಪನವ್ರನ್ನ ಡಿ.ಸಿ.ಎಂ ಮಾಡ್ಬೇಕಂತ ಹೇಳಿ ನಾವು ಕರ್ನಾಟಕ ಮಾದಾರ ಮಹಾಸಭಾ ವತಿಯಿಂದ ಜಿಲ್ಲೆ ಮತ್ತು ದೇವನಹಳ್ಳಿ ತಾಲೂಕಿನ ಪರವಾಗಿ ಅವ್ರು ನಾವು ಒತ್ತಾಯ ಮಾಡ್ತಾ ಇದೀವಿ. ದಯವಿಟ್ಟು ನಾವು ಸರ್ಕಾರದಲ್ಲಿ ಹೈಕಮಾಂಡ್ ಅವರು ಇದನ್ನು ಮನಗಂಡುಕೊಂಡು ಅವ್ರನ್ನ ನಮ್ಮ ಕೆ.ಎಚ್. ಮುನಿಯಪ್ಪನವ್ರನ್ನ ಡೆಪ್ಟಿ ಸಿಎಂ ಮಾಡ್ಲೇಬೇಕಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಈ ರಾಜ್ಯದಲ್ಲೆಲ್ಲ ಇಡೀ ದೇಶದಲ್ಲೇ ಇದು ಮುಗಿಲೆದ್ದ ಕೆಲಸ ಆಗುತ್ತೆ. ಯಾಕಂದ್ರೆ ಮಾದಿಗ ಸಮಾಜ ಬಹುಸಂಖ್ಯಾತರು ಇರ್ತಕ್ಕಂಥವ್ರು ಎಲ್ಲಾ ಸರ್ಕಾರಗಳಲ್ಲಿ ನಾವು ಪರಿಗಣಿಸ್ಕೊಂಡೇ ಬರ್ತಾ ಇದ್ದಾರೆ. ಕೆ.ಎಚ್. ಮುನಿಯಪ್ಪನವರ ಕ್ಯಾಲಿಬರ್ಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ಕೊಡಬಾರ್ದಾಗಿತ್ತು. ಅವ್ರಿಗೆ ಇನ್ನೂ ಒಳ್ಳೆ ಖಾತೆ ಕೊಟ್ಟು ನಮ್ಮ ಸಮುದಾಯಕ್ಕೆ ಅನುಕೂಲ ಆದಂತ ಕೆಲಸಗಳಾಗಬೇಕಾಯ್ತು. ಅಕ್ಕಿ ಕೊಡೋದನ್ನ ಯಾರು ಬೇಕಾದ್ರೆ ನಾವು ರಾಮಕೃಷ್ಣಪ್ಪನವ್ರು ಹೇಳ್ದಂಗೆ ಸರ್ಕಾರಿ ಅಧಿಕಾರಿಗಳೇ ಹಂಚ್ಬಿಡ್ತಾರೆ ನ್ಯಾಯಬೆಲೆ ಅಂಗಡಿಗಳಿಗೆ ಮನೆಗೆ ಹೋಗಿ. ಅಂತದನ್ನ ಕೊಟ್ಟು ಏನ್ ಸಹಾಯ ಮಾಡಕ್ಕಾಗುತ್ತೆ ಜಾತಿಗೆ ಹೇಳ್ರಿ? ಅದು ಯಾಕಂದ್ರೆ ನಾವು ಭಾರಿ ಹಿಂದುಳಿದಂತ ಮಾದಿಗ ಸಮುದಾಯ. ಆದ್ರಿಂದ ದಯವಿಟ್ಟು ಕೆ.ಎಚ್. ಮುನಿಯಪ್ಪನವ್ರಿಗೆ ಈ ಸಚಿವ ಸಂಪುಟದಲ್ಲಿ ಒಳ್ಳೆ ಡಿ.ಸಿ.ಎಂ ಪೋಸ್ಟ್ ಕೊಡ್ಲೇಬೇಕು. ಒಂದು ವೇಳೆ ಕೊಟ್ಟಿಲ್ಲ ಅಂದಿದ್ದಲ್ಲಿ ಇಡೀ ರಾಜ್ಯದಲ್ಲಿ ಮುಂದಿನ ದಿನ ಎಲ್ಲಾ ಚುನಾವಣೆಗಳಲ್ಲಿ ಅನುಭವಿಸಬೇಕಾಗ್ತೈತೆ. ನಮ್ಮ ಸಂಘಟನೆಯಿಂದ ಹಿರಿಯರೆಲ್ಲ ಸೇರ್ಕೊಂಡು ರಾಜ್ಯದಂತ ಹೋಗಿ ಅವ್ರಿಗೆ ಮನವಿ ಮಾಡ್ತೇವೆ. ಕೆ.ಎಚ್. ಮುನಿಯಪ್ಪನವರು 7 ಬಾರಿ ಸಂಸದರಾಗಿ 10 ವರ್ಷಗಳ ಕಾಲ ಒಳ್ಳೆ ಕೇಂದ್ರದಲ್ಲಿ ಸಚಿವರಾಗಿ ಕೆಲಸ ಮಾಡಿ ಮತ್ತೆ ಈಗ ನಮ್ಮ ರಾಜ್ಯದಲ್ಲಿ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಅನುಭವಿ ರಾಜಕಾರಣಿ. ಇಡೀ ಈ ದೇಶದಲ್ಲಿ ನಮ್ಮ ಮಾದಿಗ ಸಮುದಾಯ ಬಹುಸಂಖ್ಯಾತರು. ನಾವು ಎಲ್ಲಾ ರಾಜ್ಯಗಳಲ್ಲೂ ಆಗ್ಬೋದು, ದೇಶದಲ್ಲಾಗ್ಬೋದು ನಾವು ಬಹುಸಂಖ್ಯಾತರು. ಆದ್ರಿಂದ ಈ ಸರ್ಕಾರದಲ್ಲಿ ಈಗ ನಡೆಯುವಂತ ಹೊಸ ನಮ್ಮ ಡಿ.ಕೆ. ಶಿವಕುಮಾರ್ ಅವರ ಸಿಎಂ ಸಚಿವ ಸಂಪುಟದಲ್ಲಿ ಕೆ.ಎಚ್. ಮುನಿಯಪ್ಪನವ್ರನ್ನ ಡಿ.ಸಿ.ಎಂ ಮಾಡ್ಬೇಕಂತ ಹೇಳಿ ನಾವು ಕರ್ನಾಟಕ ಮಾದಾರ ಮಹಾಸಭಾ ವತಿಯಿಂದ ಜಿಲ್ಲೆ ಮತ್ತು ದೇವನಹಳ್ಳಿ ತಾಲೂಕಿನ ಪರವಾಗಿ ಅವ್ರು ನಾವು ಒತ್ತಾಯ ಮಾಡ್ತಾ ಇದೀವಿ. ದಯವಿಟ್ಟು ನಾವು ಸರ್ಕಾರದಲ್ಲಿ ಹೈಕಮಾಂಡ್ ಅವರು ಇದನ್ನು ಮನಗಂಡುಕೊಂಡು ಅವ್ರನ್ನ ನಮ್ಮ ಕೆ.ಎಚ್. ಮುನಿಯಪ್ಪನವ್ರನ್ನ ಡೆಪ್ಟಿ ಸಿಎಂ ಮಾಡ್ಲೇಬೇಕಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಈ ರಾಜ್ಯದಲ್ಲೆಲ್ಲ ಇಡೀ ದೇಶದಲ್ಲೇ ಇದು ಮುಗಿಲೆದ್ದ ಕೆಲಸ ಆಗುತ್ತೆ. ಯಾಕಂದ್ರೆ ಮಾದಿಗ ಸಮಾಜ ಬಹುಸಂಖ್ಯಾತರು ಇರ್ತಕ್ಕಂಥವ್ರು ಎಲ್ಲಾ ಸರ್ಕಾರಗಳಲ್ಲಿ ನಾವು ಪರಿಗಣಿಸ್ಕೊಂಡೇ ಬರ್ತಾ ಇದ್ದಾರೆ. ಕೆ.ಎಚ್. ಮುನಿಯಪ್ಪನವರ ಕ್ಯಾಲಿಬರ್ಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ಕೊಡಬಾರ್ದಾಗಿತ್ತು. ಅವ್ರಿಗೆ ಇನ್ನೂ ಒಳ್ಳೆ ಖಾತೆ ಕೊಟ್ಟು ನಮ್ಮ ಸಮುದಾಯಕ್ಕೆ ಅನುಕೂಲ ಆದಂತ ಕೆಲಸಗಳಾಗಬೇಕಾಯ್ತು. ಅಕ್ಕಿ ಕೊಡೋದನ್ನ ಯಾರು ಬೇಕಾದ್ರೆ ನಾವು ರಾಮಕೃಷ್ಣಪ್ಪನವ್ರು ಹೇಳ್ದಂಗೆ ಸರ್ಕಾರಿ ಅಧಿಕಾರಿಗಳೇ ಹಂಚ್ಬಿಡ್ತಾರೆ ನ್ಯಾಯಬೆಲೆ ಅಂಗಡಿಗಳಿಗೆ ಮನೆಗೆ ಹೋಗಿ. ಅಂತದನ್ನ ಕೊಟ್ಟು ಏನ್ ಸಹಾಯ ಮಾಡಕ್ಕಾಗುತ್ತೆ ಜಾತಿಗೆ ಹೇಳ್ರಿ? ಅದು ಯಾಕಂದ್ರೆ ನಾವು ಭಾರಿ ಹಿಂದುಳಿದಂತ ಮಾದಿಗ ಸಮುದಾಯ. ಆದ್ರಿಂದ ದಯವಿಟ್ಟು ಕೆ.ಎಚ್. ಮುನಿಯಪ್ಪನವ್ರಿಗೆ ಈ ಸಚಿವ ಸಂಪುಟದಲ್ಲಿ ಒಳ್ಳೆ ಡಿ.ಸಿ.ಎಂ ಪೋಸ್ಟ್ ಕೊಡ್ಲೇಬೇಕು. ಒಂದು ವೇಳೆ ಕೊಟ್ಟಿಲ್ಲ ಅಂದಿದ್ದಲ್ಲಿ ಇಡೀ ರಾಜ್ಯದಲ್ಲಿ ಮುಂದಿನ ದಿನ ಎಲ್ಲಾ ಚುನಾವಣೆಗಳಲ್ಲಿ ಅನುಭವಿಸಬೇಕಾಗ್ತೈತೆ. ನಮ್ಮ ಸಂಘಟನೆಯಿಂದ ಹಿರಿಯರೆಲ್ಲ ಸೇರ್ಕೊಂಡು ರಾಜ್ಯದಂತ ಹೋಗಿ ಅವ್ರಿಗೆ ಮನವಿ ಮಾಡ್ತೇವೆ.